ಅಂದ ಹಾಗೆ ನಿಮ್ಮ ಅತ್ತೆ ಮಾವನ ಬಗ್ಗೆ ಏನು ಹೇಳಲೇ ಇಲ್ಲ? ಅವ್ರು ತುಮಕೂರಲ್ಲೇ ಇದ್ದಾರಾ? ಹೌದು ಸರ್, ತುಮಕೂರೇ. ನಮ್ಮ ಮಾವ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರೆ, ಅತ್ತೆ ಹೌಸ್ ವೈಫ್. ಅವರಿಬ್ರು ಪ್ರೀತಿ ಮಾಡಿ ಮದುವೆ ಆಗಿದ್ದಾರೆ ನೋಡಿ, ಅದು ನಂಗೆ ಚೆನ್ನಾಗಿ ಗೊತ್ತು. ನನಗೆ ಲವ್ ಮ್ಯಾರೇಜ್ ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ. ನೋಡಿ, ಹುಟ್ಟುವಾಗ ಅಪ್ಪ ಅಮ್ಮ ಬೇಕು, ಬೆಳೆಯುವಾಗ ಅಪ್ಪ ಅಮ್ಮ ಬೇಕು, ವಿದ್ಯಾಭ್ಯಾಸ ಬದುಕಿಟ್ಕೊಳ್ಳೋಕ್ಕೆ ಅಪ್ಪ ಅಮ್ಮ ಬೇಕು. ಆದರೆ ಲವ್ ಮ್ಯಾರೇಜ್ ಆಗುವಾಗ ಅಪ್ಪ ಅಮ್ಮ ಬೇಕಾಗಿಲ್ಲ. ನೀವು ಹೇಳೋ ಮಾತನ್ನ ಒಂದು ರೀತಿ ಒಪ್ಪಲೇಬೇಕು. ಪ್ರೀತಿಸಿದವರು ತಂದೆ ತಾಯಿನ ಒಪ್ಪಿಸಿ ಮದುವೆ ಆದರೆ ಆ ಸಂಬಂಧ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ. ಹಾಗೇನೆ ಪ್ರೀತಿ ಮಾಡಿದವ್ರಿಗೂ ಒಂದು ನೆಲೆ ಅಂತ ಆಗುತ್ತೆ. ನೀವು ಹೇಳೋದು ಸರಿ, ಆದರೆ ಪ್ರೀತಿ ಕುರುಡು ಅಂತಾರೆ. ಪ್ರೀತಿ ಮಾಡಿದ್ಮೇಲೆ ಪ್ರೀತಿಸೋರು ಕುರುಡರಾಗ್ಬಿಡ್ತಾರೆ. ಅಂದಾಗೆ ನಿಮ್ದು ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜು? ನಮ್ದು ಅರೇಂಜ್ ಮ್ಯಾರೇಜ್ ಸರ್. ನಮ್ಮ ಅತ್ತೆ ಮಾವ ಪ್ರೀತಿ ಮಾಡಿ ಮದುವೆ ಆದರೂ ನನ್ನ ಹೆಂಡತಿಗೆ ಆ ಥರ ಭಾವನೆಗಳು ಹುಟ್ಟಲಿಲ್ವಂತೆ. ಈಗ ನೋಡಿ, ಮದುವೆ ಆದಮೇಲೆ ನಾವಿಬ್ಬರು ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಾ ಇದ್ದೀವಿ. ಅವ್ರನ್ನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಅನ್ಸುತ್ತೆ. ನೋಡ್ದಿರ ಅಂತ ಹೆಂಡತಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಎಷ್ಟು ಪ್ರೀತಿ ಮಾಡ್ತಾರೆ. ನೀವು ಹೇಳ್ತಾ ಇರೋದೆಲ್ಲ ಕೇಳ್ತಾ ಇದ್ರೆ ಆ ಹುಡುಗಿ ತಂದೆ ತಾಯಿ ತುಂಬಾ ಸಂಸ್ಕಾರವಂತರು ಅಂತ ಅನ್ಸುತ್ತೆ. ತುಂಬ ಕುಟುಂಬದಲ್ಲಿ ಬೆಳೆದು ಬಂದಂಥ ಹುಡುಗಿ, ಸಂಸ್ಕಾರ ಅನ್ನೋದು ರಕ್ತಗತವಾಗಿ ಬಂದ್ಬಿಟ್ಟಿದೆ. ಅದ್ರ ಮಾತುಗಳು ನಿಮಗೆ ಸ್ವಲ್ಪ ಅತಿಶಯ ಅಂತ ಅನ್ನಿಸ್ಬೋದೇನೋ, ಆದರೆ ಒಂದ್ಸಲಿ ನೀವು ಅವ್ರನ್ನ ಭೇಟಿ ಆದರೆ ನಾನು ಆಡ್ತಿರೋ ಮಾತು 100% ನಿಜ ಅಂತ ಒಪ್ಕೊತೀನಿ. ಹಾಗಾದ್ರೆ ಮುಂದಿನ ಸಲ ಬರೋವಾಗ ಖಂಡಿತ ನೀವು ಅವ್ರನ್ನ ಕರ್ಕೊಂಡ್ಬರ್ಬೇಕು. ಶೋರಮ್ಮ, ಖಂಡಿತ ಕರ್ಕೊಂಡ್ಬನ್ನಿ. ಇಲ್ಲ ಬೇಡ, ತುಂಬ ಚೆನ್ನಾಗಿದೆ. ಹೋಗಿ ತುಂಬ ಚೆನ್ನಾಗಿ. ಹುಡುಗ ನೋಡೋಕ್ಕೆ ತುಂಬಾ ಲಕ್ಷಣವಾಗಿದ್ದಾನೆ, ತುಂಬಾ ಒಳ್ಳೆಯವನು. ಅವನಿಗೆ ಭಾವನನ್ ಬಗ್ಗೆ ಎಲ್ಲ ಹೇಳಿದೀವಿ. ಅವನು ಸಂತೋಷವಾಗಿ ಒಪ್ಕೊಂಡಿದ್ದಾನೆ. ನಮ್ ಭಾವನನ್ನ ಒಂದ್ ಮಾತು ಕೇಳಿದ್ರೆ ಅವ್ರ ಜೊತೆ ಮಾತಾಡಕ್ಕೆ ಸರಿ ಹೋಗುತ್ತೆ. ಸುಮ್ನಿರಮ್ಮ, ಅವಳನ್ನ ಕೇಳಿದ್ರೆ ಅವಳು ಏನ್ ಹೇಳ್ತಾಳೆ? ಅದೇ ರಾಗ, ಅದೇ ಹಾಡು. ಅವಳನ್ನ ಕೇಳೋದು ಬೇಡ, ಹೇಳೋದು ಬೇಡ. ಗಂಡಿನ ಕಡೆಯವ್ರನ್ನ ಕರೆಸಿ ಮಾತುಕತೆ ಮುಗಿಸ್ಬೇಡ. ಅದು ಹೇಗ್ರಿ ಆಗುತ್ತೆ? ಮದುವೆ ಆಗ್ತಿರೋಳು ಭಾವನ, ಅವಳನ್ನೇ ಕೇಳದೆ ನಾವೆಲ್ಲ ನಿರ್ಧಾರನ ತಗೊಳಕ್ಕಾಗತ್ತಾ? ಸುಮ್ನಿರೆ. ಅವಳನ್ನ ಕೇಳ್ತಾ ಕೂತ್ರೆ ಒಬ್ಬೊಬ್ರು ಬಂದಾಗ ಒಂದೊಂದು ಕಾರಣ ಹೇಳಿ ಮದುವೆ ಕ್ಯಾನ್ಸಲ್ ಆಗುತ್ತೆ ಅಷ್ಟೇ. ಅವ್ರು ಒಪ್ಕೊಂಡಿರೋದೇ ದೊಡ್ಡ ವಿಷಯ. ಇನ್ನು ಕಾಯ್ತಾ ಕೂತ್ರೆ ಲೆಕ್ಕ ತಪ್ಪಾಗ್ಬಿಡುತ್ತೆ. ಹೌದು, ಭಾವನನ್ ಬಗ್ಗೆ ಎಲ್ಲ ವಿಚಾರ ಗೊತ್ತಾದ್ಮೇಲೂ ಒಪ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಹುಡುಗ ತುಂಬಾ ಒಳ್ಳೆಯವನೇ ಆಗಿರ್ತಾನೆ. ಇಂಥ ಸಂಬಂಧ ಮಿಸ್ ಮಾಡ್ಕೊಂಡ್ರೆ ತುಂಬಾನೇ ಕಷ್ಟ ಆಗುತ್ತೆ. ಮೊದ್ಲು ಕರೆಸ್ಬಿಡೋಣ, ಆಮೇಲೆ ಹೇಗೋ ಭಾವನ ಕನ್ವಿನ್ಸ್ ಮಾಡಿದ್ರೆ ಆಗತ್ತೆ. ಇವಳೊಬ್ಳು ಸೀನಾ, ಮೊದಲು ಅವನನ್ನು ಕರೆಸು, ಆಮೇಲೆ ಭಾವನನ ಜೊತೆಲಿ ಮಾತಾಡೋಣ. ಸರಿಮಾ. ಲಲಿತಾ, ಬಂದೆ. ಎಲೆ ಅಡಿಕೆ ಹಾಕೊಳ್ಳಿ. ತಗೊಳ್ಳಿ. ಕ್ಷಮಿಸಿ, ನನಗೆ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ವೇ? ಹಾಗಾದ್ರೆ ನಿಮ್ ಹೆಂಡತಿ ತುಂಬಾ ಪುಣ್ಯ ಮಾಡಿದಾಳೆ. ಈಗಿನ ಕಾಲದಲ್ಲೂ ಯಾವ ಅಭ್ಯಾಸನೂ ಇಲ್ದಿರೋ ಗಂಡಸರು ಸಿಗೋದು ತುಂಬಾ ಕಷ್ಟ ಅಲ್ವಾ? ಹಾಗೇನಿಲ್ಲ, ಈ ಅಭ್ಯಾಸಗಳು ಸಣ್ಣದಾಗಿ ಶುರುವಾಗಿ ಮುಂದೆ ಚಟವಾಗಿ ಬೆಳೆದ್ಬಿಡುತ್ತೆ. ಆಮೇಲೆ ಸುಮ್ಮನೆ ಆರೋಗ್ಯಕ್ಕೆ ಹಾನಿ ಆಗುತ್ತೆ.
ಹಾಗಾಗಿ ಯಾವ ಅಭ್ಯಾಸಗಳನ್ನು ನಾನು ಬೆಳೆಸ್ಕೊಂಡಿಲ್ಲ. ಈಗ ವಿಷಯಕ್ಕೆ ಬರೋಣ. ಅದೇನಂದ್ರೆ, ನಮ್ಮ ಜಮೀನಲ್ಲಿ ಸ್ಮಾರ್ಟ್ ಸಿಟಿ ಆಗಬೇಕು ಅಂದರೆ ನಮ್ಮದೊಂದು ಆಶಯ ಇದೆ. ನಮ್ಮೂರಿನಲ್ಲಿ SSLC, PUC, ಡಿಗ್ರಿ, ಇಂಜಿನಿಯರಿಂಗ್, MBA, BBA ಹೀಗೆ ಓದೋರು ತುಂಬ ಜನ ಇದ್ದಾರೆ. ಅವ್ರಿಗೆ ಅಲ್ಲಿ ಕೆಲಸ ಸಿಗೋಕೆ ಆಗಬೇಕು. ಇದರಿಂದ ನಿಮಗೆ ತೊಂದರೆ ಇಲ್ಲ ತಾನೇ? ಖಂಡಿತ ಇಲ್ಲ ಸರ್. ಸ್ಥಳೀಯರಿಗೆ ಜಾಬ್ಸ್ ಕ್ರಿಯೇಟ್ ಆಗದೇನೆ ನಾವು ಜೊತೆಗೆ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಖಂಡಿತ ನಿಮ್ಮ ಮಾತನ್ನು ನೆರವೇರಿಸ್ಕೊಡ್ತೀನಿ. ಹಾಗಾದರೆ ನನ್ನ ತಕರಾರೇನಿಲ್ಲ. ಒಂದ್ಸರಿ ಜಮೀನ್ ಡಾಕ್ಯುಮೆಂಟ್ಸ್ ನೋಡ್ಬೋದಾ ಅಂತ? ಆಯಿತು, ಎಲ್ಲ ಸೆಟ್ ಮಾಡಿ ನಿಮಗೆ ಆದಷ್ಟು ಬೇಗ ಕಳಿಸ್ಕೊಡ್ತೀನಿ. ಸರಿ ಸರ್, ನಾನು ಬರ್ತೀನಿ. ಹಾಗಾದರೆ ಹಾಗೆ ಅಮ್ಮ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು ಹೇಳ್ಬೋದಾ? ಹೇಳಿ. ಇವತ್ತು ಊಟ ಮಾಡಿದ್ಮೇಲೆ ಅನ್ನಿಸ್ತು, ನೀವು ಮಾಡಿರೋ ಅಡುಗೆ ಕೈ ರುಚಿನೂ ನಮ್ಮ ಅತ್ತೆ ಮಾಡೋ ಅಡುಗೆ ಕೈ ರುಚಿನೂ ಎರಡೂ ಒಂದೇ ಥರ ಇದೆ ಅಂತ. ಅವರು ನಿಮ್ಮ ಹಾಗೇನೆ, ನಿಮ್ಮ ಮುಖದಲ್ಲಿ ಹೇಗೆ ತೇಜಸ್ಸಿದೆಯೋ ಅವ್ರ ಮುಖದಲ್ಲೂ ಇದೇ ಥರ ತೇಜಸ್ಸು. ಹಾಗಾಗಿ ನೀವು ಇಬ್ಬರು ಹಿರಿಯರು, ನನಗೆ ಆಶೀರ್ವಾದ ಮಾಡಿಕೊಟ್ಟು ಕಳಿಸ್ಬೇಕು. ಆಗಲಿ ಆಗಲಿ, ಒಳ್ಳೇದಾಗ್ಲಿ. ಒಳ್ಳೇದಾಗಲಿ ಒಳ್ಳೇದಾಗಲಿ. ಸಂತೋಷ. ಹೋಗಿ ಬರ್ತೀನಿ. ನಮಸ್ತೆ. ನೋಡ್ದಿರಲ್ದ ಎಂಥ ಸಂಸ್ಕಾರ. ಅವ್ರನ್ನ ಹೆತ್ತೋರು, ಅಳಿ ನನ್ನ ಪಡೆದೋರು ಇಬ್ಬರೂ ಪುಣ್ಯ ಮಾಡಿದ್ರು.